ತುಂಬ ಖುಷಿ ಆಯಿತು ಸರ್. ಯಾಕೆ ಅಂತಂದರೆ ನಮ್ಮ ಯೂನಿವರ್ಸಿಟಿಲಿ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ನಮ್ಮ ದೇವ್ರ ಮುಂದೆ ಒಂದು ಹೆಸರಿಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಹಾಗೆ ನಮ್ಮ ಒಂದು ಪೀಳಿಗೆ ಆಗಿರ್ಬೋದು, ನಮ್ಮ ಜನಾಂಗ ಆಗಿರ್ಬೋದು, ಇದೇ ಥರ ಮುಂದೆ ಪ್ರೋತ್ಸಾಹ ಕೊಟ್ಟು ಚೆನ್ನಾಗೆ ಓದಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಆ ಮಗಳು ಎಜುಕೇಷನ್ ಇದಕ್ಕೋಸ್ಕರ ನಾನು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋಕ್ಕೋಸ್ಕರ ಅಪ್ಪಾಜಿ ಮುಂದೆನೇ ನಾನು ನಾಮಕರಣ ಮಾಡಿದ್ದೆ ಸರ್. ಊರಲ್ಲೂ ಮಾಡಬೇಕಾಗಿತ್ತು ನಾಮಕರಣನ, ಊರಲ್ಲೂ ಕೂಡ ಮಾಡ್ತೀನಿ. ಹಂಗಾಗಿ ಊರಲ್ಲಿ ಇಟ್ಕೊಂಡಿದ್ವಿ. ಅಲ್ಲೂ ನಮ್ಮ ಊರು ಬಂದು ಚನ್ನಪಟ್ಟಣ ತಾಲೂಕು ವಂಗನೂರು ಅಂತ. ಆ ವಂಗನೂರಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ, ಅಲ್ಲಿ ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಮೂವಿ ಬಂದಿರೋ ಕಾರಣದಿಂದ ನಾವು ಒಳ್ಳೆ ಮೆಸೇಜ್ ಅದೇ ಅನ್ನೋಕ್ಕೋಸ್ಕರ ನಾವು ಇಲ್ಲೇ ಇಡೋಣ, ಒಳ್ಳೆ ವಿಷಯನ ಇದು ಅಂದ್ಬಿಟ್ಟು ಈ ಸಂತೋಷದ ವಿಷಯನ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ ಸರ್ ಹೆಸರನ್ನ. ಸರ್, ಫಸ್ಟ್ ಆಫ್ ಆಲ್ ಎಲ್ರಿಗೂ JV ಮೇಳಕ್ಕೆ ಇಷ್ಟಪಡ್ತೀನಿ. ಹೆಸರಿಟ್ಟಿದ್ದು ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇತ್ತು, ಅವಳು ಗಂಡಾಗಲಿ ಹೆಣ್ಣಾಗಲಿ ಭೀಮಾ ಅಂತ ಇಡಬೇಕು ಅಂತ. ಈ ಮೂವಿ ನೋಡಿದ್ಮೇಲೆ ದುನಿಯಾ ಸರ್ ಹತ್ರ ಹೆಸರಿಡೋದು ಒಳ್ಳೆಯದು ಅಂತ ಅನ್ನಿಸ್ತು. ಸೊ 4 ಜನದ ಮುಂದೆ ಇಟ್ಟರೆ ನಮ್ಮನ್ನು ನೋಡಿ ಇನ್ನೂ 4 ಜನ ಕಲಿತಾರಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಸರ್ ಹತ್ರ ಬಂದು ಹೆಸರಿಟ್ಟಿದ್ದು. ತುಂಬ ಖುಷಿ ಆಗ್ತಿದೆ. ಸೊ ನಮ್ಮನ್ನು ನೋಡಿ ಇನ್ನೂ 4 ಜನ ಅಂದರೆ ಹೆದರ್ಕೊಬಾರ್ದು. ನಮ್ಮದು ಏನಿದೆ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೋಬೇಕು ಹೊತ್ತು ಹಿಂದೆ ಜರಿಬಾರ್ದು. ನಮ್ದೇನಿದೆ ನಾವು ಓಪನ್ ಆಗಿ ಹೇಳ್ಕೊಂಡಿದ್ದೀವಿ. ಸೊ ನಮ್ಮನ್ನು ನೋಡಿ ಇನ್ನೂ 4 ಜನ ಇದು ಸಂವಿಧಾನನ ಎತ್ತಿ ಹಿಡಿಬೇಕು. ಹೆದರ್ಕೊಳ್ದೇನೆ ನಾವು ಸಂವಿಧಾನಕ್ಕೆ ಹೋರಾಡ್ತೀವಿ ಅಂತ ಸಪೋರ್ಟ್ ಮಾಡಬೇಕು. ಹಾಗೆ ಸರ್, ನಾವು ಪ್ರೆಗ್ನೆಂಟ್ ಇದ್ದಾಗಲೇ ಹೆಣ್ಣು ಹುಟ್ಟಿದ್ರೆ ಭೀಮಾಪುತ್ರಿ ಅಂತ ಇಡಬೇಕು ಅಂದ್ಕೊಂಡಿದ್ವಿ. ಗಂಡು ಹುಟ್ಟಿದ್ರೆ ಭೀಮಾ ಅಂತ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಪ್ರೆಗ್ನೆಂಟಲ್ಲೇ. ಹಾಗಾಗಿ ಹೆಣ್ಣು ಹುಟ್ಟಿತು, ನಾವು ಹುಟ್ಟಿದ ತಕ್ಷಣನೇ ಭೀಮಾಪುತ್ರಿ ಅಂತ ನಾನು ಹೆಸರಿಟ್ಟೆ. ಹಾಗಾಗಿ ನಮ್ಮ ಒಂದು ಮೂವಿ ಬಂದ ಕಾರಣದಿಂದ ನಮ್ಮ ಬಾಬಾ ಸಾಹೇಬ್ರ ವಿಷಯನ ಭಾಳಷ್ಟು ಇವಾಗ ದುನಿಯಾ ವಿಜಯ್ ಸರ್ ಭಾಳ ಎತ್ತಿ ಹಿಡಿದಿದ್ದಾರೆ. ತುಂಬ ಎಲ್ಲ ಕಡೆ ಒಪ್ಪಿದೆ. ಅಂದರೆ ನಾವು ಅಪ್ಪಾಜಿ ಹೆಸರನ್ನ ಹೇಳ್ತಾನೆ ಇದ್ದಾರೆ, ಖಂಡಿತ ಹೇಳ್ತಾನೆ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು ಮೂವಿ ನೋಡಿ. ನನಗೆ ಕಣ್ಣೀರು ಬಂದ್ಬಿಡ್ತು. ಯಾಕೆಂದರೆ ನಮ್ಮ ಜನಸಂಖ್ಯೆ ಆ ಥರ ಇದ್ದರು, ಈ ಥರ ಇದ್ದರು. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಭಾಳಷ್ಟು ಈ ಥರ ಹೋರಾಟಗಳು ಮಾಡ್ಕೊಂಡು, ಅಂದರೆ ಬಾಬಾ ಸಾಹೇಬ್ರು ಹೋರಾಟಗಳು ಮಾಡ್ತಿದ್ರು. ಹಾಗೆ ನಮ್ಮ ಅಪ್ಪ ತಂದೆ ತಾಯಿದಿರೆಲ್ಲ ತುಂಬ ಕಷ್ಟ ಬಿದ್ದಿದ್ರು. ಅದನ್ನ ನೋಡಿ ತುಂಬ ಹಳ ಬಂದ್ಬಿಡ್ತು. ಹಂಗಾಗಿ ಮೂವಿ ಚೆನ್ನಾಗಿದೆ, ಎಲ್ಲರೂ ದಯವಿಟ್ಟು ಬಂದು ಮೂವಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಚನ್ನಪಟ್ಟಣ ಪಕ್ಕ ವಂಗನೂರು ಸರ್. ಅನಂತ್ ಸರ್. ನಂದಿನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.